ಹಿರೇವಡ್ಡಟ್ಟಿ ಗ್ರಾಮದ ನರಕ ಸದೃಶ್ಯ ರಸ್ತೆಗಳು. ನಮಸ್ಕಾರ, ಇದು ಇಂದಿನ ವಿಶೇಷ ಸುದ್ದಿ. ರಸ್ತೆಯೋ ಅಥವಾ ಸಾಕ್ಷಾತ್ ಕೆರೆಯೋ? ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಹಿರೇವಡ್ಡಟ್ಟಿ ಗ್ರಾಮದ ರಸ್ತೆಗಳನ್ನ ನೋಡಿದ್ರೆ ನಿಮಗೂ ಇದೇ ಅನುಮಾನ ಕಾಡುತ್ತೆ. ಕಳೆದ 15 ವರ್ಷಗಳಿಂದ ಇಲ್ಲಿನ ಜನ ಅನುಭವಿಸುತ್ತಿರೋ ನರಕ ಯಾತನೆಗೆ ಕೊನೆ ಎಂಬುವುದೇ ಇಲ್ಲದಂತಾಗಿದೆ. ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಇವತ್ತು ಇಡೀ ಗ್ರಾಮವೇ ರೊಚ್ಚಿಗೆದ್ದು ಪಂಚಾಯಿತಿ ಮುಂದೆ ಗುಡುಗಿದೆ. ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಗದಗ ಜಿಲ್ಲೆಯ ಹಿರೇವಡ್ಡಟ್ಟಿ ಗ್ರಾಮದ ವಾರ್ಡ್ ನಂಬರ್ 2 ಮತ್ತು 3ರ ದೃಶ್ಯಗಳಿವು. ಇಲ್ಲಿನ ರಸ್ತೆಗಳು ಮಳೆ ಬಂದಾಗ ಕೆರೆಗಳಾಗಿ ಬದಲಾಗುತ್ತವೆ, ಮಳೆ ಇಲ್ಲದಿದ್ದಾಗ ಚರಂಡಿ ನೀರು ತುಂಬಿ ಹರಿಯುತ್ತವೆ. ಕಳೆದ 15 ವರ್ಷಗಳಿಂದ ಈ ಭಾಗದ ಅಭಿವೃದ್ಧಿ ಅಧಿಕಾರಿಗಳು ಜನರ ಮನವಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ. ಇದರಿಂದ ಬೇಸತ್ತ ಗ್ರಾಮಸ್ಥರು ಇಂದು ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಕೇವಲ ರಸ್ತೆ ಹಾಳಾಗಿರುವುದು ಮಾತ್ರವಲ್ಲ, ಚರಂಡಿ ವ್ಯವಸ್ಥೆ ಇಲ್ಲದೆ ರೋಗ ರುಜಿನಗಳ ಭೀತಿ ಕೂಡ ಎದುರಾಗಿದೆ. ಪುಟಾಣಿ ಮಕ್ಕಳನ್ನ ಶಾಲೆಗೆ ಕಳಿಸುವುದೇ ಒಂದು ಸಾಹಸವಾಗಿ ಪರಿಣಮಿಸಿದೆ. ಅಧಿಕಾರಿಗಳಿಗೆ ಕೇಳಿದ್ರೆ ಸಾಕು, ನಾಳೆ ನೋಡೋಣ, ಅನುದಾನ ಬರಲಿ ಎಂಬ ಸಬೂಬುಗಳೇ ಉತ್ತರವಾಗುತ್ತವೆ. ಈ ಸುಳ್ಳು ಭರವಸೆಗಳಿಗೆ ರೋಸಿ ಹೋದ ಹಿರೇವಡ್ಡಟ್ಟಿ ಜನರು ಇವತ್ತು ತಹಶೀಲ್ದಾರರು ಸ್ಥಳಕ್ಕೆ ಬರುವವರೆಗೂ ಪ್ರತಿಭಟನೆ ಕೈಬಿಡುವುದಿಲ್ಲ ಎಂದು ಪಟ್ಟು ಹಿಡಿದರು. ಸ್ಥಳೀಯ ನಿವಾಸಿ, ನೋಡಿ ಸಾಹೇಬ್ರೆ, ಇದು ರಸ್ತೆನಾ ಅಥವಾ ಕೆರೆನಾ? 15 ವರ್ಷದಿಂದ ನಾವು ಇದೇ ಸ್ಥಿತಿಯಲ್ಲಿದ್ದೇವೆ. ನಮ್ಮ ಮಕ್ಕಳು ಕೆಸರಲ್ಲಿ ಬಿದ್ದು ಶಾಲೆಗೆ ಹೋಗಬೇಕು. ಪಿಡಿಒ ಸಾಹೇಬ್ರು ಕಚೇರಿಯಿಂದ ಆಚೆ ಬಂದು ನೋಡೋದೇ ಇಲ್ಲ. ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಮುಂಡರಗಿ ತಹಶೀಲ್ದಾರರು ಮತ್ತು ತಾಲೂಕು ಪಂಚಾಯಿತಿ ಇಒ ಗ್ರಾಮದ ಸ್ಥಿತಿಯನ್ನ ಕಂಡು ಸ್ವತಃ ದಂಗಾದರು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ ತಹಶೀಲ್ದಾರರು ತಕ್ಷಣವೇ ರಸ್ತೆ ದುರಸ್ತಿಗೆ ಆದೇಶ ನೀಡಿದ್ದಾರೆ. ಸದ್ಯಕ್ಕೆ ಅಧಿಕಾರಿಗಳ ಭರವಸೆಯ ಮೇರೆಗೆ ಪ್ರತಿಭಟನೆ ತಣ್ಣಗಾಗಿದೆ. ಆದರೆ 15 ವರ್ಷಗಳಿಂದ ಈಡೇರದ ಬೇಡಿಕೆ ಈ ಬಾರಿಯಾದರೂ ಈಡೇರುತ್ತಾ ಹಿರೇವಡ್ಡಟ್ಟಿ ಗ್ರಾಮದ ಜನರ ಕೆಸರು ಮುಕ್ತ ಹಾದಿ ಕನಸಾಗಿಯೇ ಉಳಿಯುತ್ತಾ ಕಾದು ನೋಡಬೇಕು. ಯಾವ ಮನಿಗೂ ಒಳತಿಲ್ಲ. ಇಂದೊಂದೇ ಸಬ್ ರಿಜಿಸ್ಟ್ನಾಗ ರಿಜಿಸ್ಟರ್ ಆಗೈತೆ, ಅಳತೆ ಐತಿ. ಯಾವ ಮನಿಗೂ ಒಳತಿಲ್ಲ. ನಾನು 9 ನೋಡಿ ಅಳತಿ ಮಾಡಿ ಅಂತ ಹೇಳ್ತಾರ ಅಮ್ಮ. ನಾವು ಅಳತಿ ಮಾಡಿದ್ದು ಡಾಕ್ಯುಮೆಂಟ್ ನೋಡಿ ಸಮಸ್ಯೆ ಅದು ಏನು ಪರಿಹಾರ ಈಗ ಅದೇ ತಾನೇ ಈಗ ನಾವು ಆಯ್ತಮ್ಮ, ಅದಕ್ಕೆ ಲೀಗಲ್ ನೋಟಿಸಸ್ ಎಲ್ಲ ಇಶ್ಯೂ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಅಲ್ಲಲ್ಲ ಅದು ತಿಳಿದೇ ಆಗಿರೋ ಹಳೆ ಮಿಸ್ಟೇಕ್ಸ್ಗಳು ಇವೆಲ್ಲ. ಈಗ ಅದಕ್ಕೆ ನಿಮ್ದೇ ಒಂದು ಪೂರ್ತಿ ಎಲ್ಲ ಒಳ್ಳೆ ಏಜ್ ಮೇಟ್ಸ್ ಎಲ್ಲ ಬಂದಿರೋ ಮಾತಾಡ್ತೀವಿ. ಸಮಸ್ಯೆ ಗಣಮಕ್ಕಳಾಗ್ಯಾರ ಏನು ಸ್ವಾರ್ಥ ಅಂತ ಹೇಳಿ ನಮ್ಮ ಮುಚ್ಚ ದೊಡ್ಡದಾಗ ಆಗಬಾರ್ದಿತ್ತು. ಅದು ಹಂಗೆ ಇರ್ತದೆ. ಬೇರೆ ಓಣಿಗಿತ್ತಪ್ಪ ಅಂದ್ರೆ ಎಲ್ಲ ಬರ್ತಾರೆ, ಏಸಲ್ಲ ಅಡ್ಡಾಡ್ತಾರೆ.
ನೀವೆಲ್ಲ ಹೇಳಿದ್ದು ನಾನು ಹೋಗಿ ನೋಡ್ಕೊಂಡ್ ಬಂದೆ. ಆ ಥರ ಸಮಸ್ಯೆ ಇದೆ. ಬಟ್ ಇಷ್ಟು ದೊಡ್ಡದು ಅದು ಬೆಳಿಬಾರ್ದಿತ್ತು. ಈಗ ಅದು ಏನೋ ತಿಳಿದಲೇ ತಿಳಿದಿಲ್ಲ ಆಗಿರುವಂತ ಈಗ ಸಡನ್ ಆಗಿ ಯಾವುದೋ ಒಂದು ಅದನ್ನ ಈಗ ಆಲ್ರೆಡಿ ಬೇಗ ಇತ್ಯರ್ಥ ಮಾಡಿ ಎರಡು ಪಾರ್ಟಿ ಮೇಲೆ ಇನ್ಸ್ಟಿಮೇಟ್ ಮಾಡಕ್ಕೆ 3 ದಿನ ಅನುಮತಿ ಕೊಟ್ಟೆ ಸರ್. ಅಂದ್ರೆ ಈ ಮನೆನಾ ಈ ಮನೆಯವ್ರಿಗೆ ಕ್ಯಾಮ್ರಾ ಹಾಕಿ